ದೇವರಿಗೆ ಮಹಿಮೆ ಉಂಟಾಗಲಿ. ಇರದೇ ಇಬ್ಬರು, ಒಬ್ಬರು ತಂದೆಯಾಗಿ ಹೆಂಡತಿ ಮಕ್ಕಳನ್ನು ಸಾಕಿ ಸಲಗಬೇಕು. ಅದೇ ರೀತಿಯಾಗಿ ಒಂದು ಗೋರ್ಮೆಂಟ್ MLA ಆದರೆ ಅಲ್ಲಿರೋ ಜನಗಳಿಗೆ ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು. ಚೀಫ್ ಮಿನಿಸ್ಟರ್ ಆದರೆ ಆ ಸ್ಟೇಟಿಗೆ ಒಳ್ಳೆಯ ದಾರಿಯಲ್ಲಿ ನಡೆಸಬೇಕು. ಅವರೇನೋ ತಪ್ಪು ಮಾಡಿದ್ರೆ ಆ ಸ್ಟೇಟಿಗೆ ನಷ್ಟ ಉಂಟಾಗುತ್ತೆ. ಅದೇ ರೀತಿ ಭಾರತ ಪ್ರಧಾನಿ ದೇಶಕ್ಕೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ನಡೀತೈತೆ, ಅವರೇನೋ ತಪ್ಪು ಮಾಡಿದ್ರೆ ಇರೋ ಜನಗಳೆಲ್ಲ ಬಾಧಿಸಲ್ಪಡ್ತಾರೆ. ಈ ರೀತಿ ಇರಬೇಕಾದ್ರೆ ಸೇವಕರಲ್ಲೂ ಅಷ್ಟೆ, ಟೀಚರಲ್ಲೂ ಅಷ್ಟೆ. ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ನಡೆಸುವ ಒಂದು ಪಾಠವನ್ನು ನಾನು ನೋಡಿದೆ. ಅದರಲ್ಲಿ 2 ಕೈಯಲ್ಲಿ ಬರೆಯೋದು ಪ್ರಾಕ್ಟೀಸ್ ಮಾಡಿಕೊಡ್ತಾ ಇದ್ದಾರೆ. ಅವರು ಆ ಸ್ಕೂಲ್ನ ಪೂರ್ತಿ ಬರ್ಡ್ಸ್ಗಳನ್ನ ಕಲಿಸ್ಕೊಟ್ಟು ಎಕ್ಸ್ಟ್ರಾ ಟ್ರೈನಿಂಗ್ ತಗೊಂಡು ಅವರಿಗೆ ಟೀಚಿಂಗ್ ಡೆವಲಪ್ 3ನೇ ಕ್ಲಾಸು ಓದೋ ಪಾಠಗಳಲ್ಲಿ 2ನೇ ಕ್ಲಾಸಲ್ಲಿ ಹೇಳ್ಕೊಡುವ ರೀತಿಯಲ್ಲಿ ಅವರಿಗೆ ಟ್ರೈನಪ್ ಮಾಡಿದ್ದಾರೆ. ಅಂದರೆ ಹೆಂಗೆ ಟ್ರೈನಪ್ ಮಾಡ್ತಾರೆ ಹಂಗೆ ಮಕ್ಕಳು ಟ್ರೈನ್ ಆಗ್ತಾರೆ. ಆ ರೀತಿಯಾಗಿ ಪ್ರತಿಯೊಂದರಲ್ಲೂ ಇವಾಗ ಮಾತಾಡಿದ ಎಲ್ಲ ಕಾರ್ಯದಲ್ಲೂ ಇದೆ. ದೇಶನ ನಡೆಸೋದ್ರಲ್ಲಿ, ಕುಟುಂಬ ನಡೆಸೋದ್ರಲ್ಲಿ, ಈ ಸ್ಟೇಟ್ ನಡೆಸೋದ್ರಲ್ಲಿ, ಎಲ್ಲದರಲ್ಲೂ ಪ್ರಾಮುಖ್ಯತೆ ಅವರು ತಲೆಯಾಗಿರುವವರು ಕರೆಕ್ಟಾಗಿ ನಡೆಸಿದ್ರೆ ಮಾತ್ರನೇ ಅದು ಮೇಲಕ್ಕೆ ಬರುತ್ತೆ. ಆದರೆ ಸಭೆಯಲ್ಲಿ ಕೂಡ ಅದೇ ರೀತಿಯೇ. ಮತ್ತಾಯ 23:8 ಆದರೆ ನೀವು ಬೋಧಕರೆನ್ನಿಸಿಕೊಳ್ಳಬೇಡಿರಿ. ಅಂದರೆ ನಾವೆಲ್ಲರೂ ಬಂದು ಪಾಸ್ಟರು, ರೆವರೆಂಟ್ಗಳು, ಬಿಷಪ್ಗಳು, ಡಾಕ್ಟ್ರುಗಳಂತ ಎಲ್ಲರೂ ಚರ್ಚಲ್ಲಿರೋರು ಅವರವರು ಮುಂದೆ ಹಾಕ್ಕಂತಾರೆ. ಹಾಕಿಕೊಳ್ಳಬೇಡಿರಿ, ಒಬ್ಬನೇ ನಿಮ್ಮ ಬೋಧಕನು. ಅಂದರೆ ನಮಗೆ ದೇವರು ಒಬ್ಬರೇ, ಯೇಸು ಸ್ವಾಮಿ ಒಬ್ಬರೇ ಬೋಧಕರು. ನೀವೆಲ್ಲರೂ ಸೋದರರು, ಸ್ಪಷ್ಟವಾಗಿದೆ, ಬ್ರದರ್ ಅಂತ ಹೇಳ್ಬಿಟ್ಟು. ಅಂದರೆ ಚರ್ಚಲ್ಲಿ ಐಡೆಂಟಿಫಿಕೇಷನ್ಗೋಸ್ಕರ ಎಲ್ಡರ್ ಅಂತಲೂ ಕರಿಬೋದು. ಆದರೆ ಅದು ಒಂದು ಸಮಯ ಸಭೆ ಇದೆ ಅಂತ ಹೇಳಿದ್ರೆ ಪಾಸ್ಟರ್ ಅಂತ ಹಾಕೊಳ್ಳೋದು ಏನು ತಪ್ಪಿಲ್ಲ, ಹಾಕಂತಾರೆ. ಆದರೆ ಒಂದೇ ಸಭೆ ಇಟ್ಕೊಂಡಿರ್ತಾರೆ, ಡಾಕ್ಟರ್ ಅಂತ ಹಾಕ್ಕಂತಾರೆ. ಅವರಿಗೆ ಆ ಡಾಕ್ಟರ್ ಪಟ್ಟ ಬಂದು ಬೇರೆಯವರು ಕರೆದು ಕೊಟ್ಟಿರಬೇಕು. ಪದ್ಮಭೂಷಣ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಏನಾದರೂ ಕೊಟ್ಟರೆ ಅದನ್ನು ಅವರು ಪದ್ಮಭೂಷಣ್ ಅಂತೇಳಿ ಅವ್ರ ಹೆಸರನ್ನು ಹೇಳ್ಬೋದು. ಇವ್ರಿಗೆ ಯಾರು ಕೊಡೋದಿಲ್ಲ, ಇವರೇ ಹಾಕ್ಕೊಳ್ಳೋದು. ಅಂದರೆ ಇಲ್ಲಿ ಸಭೆಯನ್ನು ನಡೆಸ್ತಾ ಇರುವವರು, ಅವ್ರನ್ನ ಹುಡುಕಿ ಆತ್ಮಗಳು ಬರೋರು ನನ್ನ ಆತ್ಮ ಅಂತ ಹೇಳ್ತಾರೆ. ಮುಖ್ಯವಾಗಿ ನಾವು ಧ್ಯಾನ ಭಾಗದಲ್ಲಿ ನಾವು ನೋಡುವುದಾದರೆ, ಜನಗಳು ಪಾಪದಿಂದ ಬಿಡುಗಡೆ ಆಗಿ ಬರ್ತಾರೆ. ಅವ್ರನ್ನ ಟ್ರೈನಪ್ ಮಾಡಿ, ಅವ್ರನ್ನ ಅಪ್ಗ್ರೇಡ್ ಮಾಡಿ, ಪರಿಶುದ್ಧವಂತನು ಇನ್ನೂ ಪರಿಶುದ್ಧನಾಗಿ, ನೀತಿವಂತನು ಇನ್ನೂ ನೀತಿವಂತನಾಗಿ, ಇನ್ನೂ ಕ್ವಾಲಿಟಿ, ಇನ್ನೂ ನೀತಿಯಲ್ಲಿ ಇನ್ನೂ ಅವ್ರನ್ನ ಕ್ವಾಲಿಟಿಯಲ್ಲಿ ಇನ್ನೂ ಅಂದವಾಗಿ ಅವ್ರನ್ನ ಮಾಡಿ ಪರಲೋಕ ರಾಜ್ಯಕ್ಕೆ ಫಲ ಕೊಡುವಂತೆ ಈ ಭೂಲೋಕದಲ್ಲಿ ಕುಟುಂಬಕ್ಕೆ, ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಬೇಕು. ಶುದ್ಧ ಹೃದಯದಲ್ಲಿ, ಮನಸಾಕ್ಷಿಯಲ್ಲಿ. ಅದಕ್ಕೆ ಅವರು 7 ದಿನ ಹೊರಗಡೆ ಇರ್ತಾರೆ. 1 ಅವರ್ ಸಭೆಗೆ ಬರ್ತಾರೆ. ಆ 1 ಅವರ್ ಸಭೆಗೆ ಬಂದಾಗ ಅವರಿಗೆ ಕೊಡಬೇಕಾಗಿರೋ ಆಹಾರ ಬಂದು ಅವರಿಗೆ 1 ಗಂಟೆಯ ಆಹಾರ ಅವರಿಗೆ ಸರಿ ಹೋಗೋದಿಲ್ಲ. ನಾವು ಸೇವಕರುಗಳು ಅವರಿಗೆ ಬಹಳ ಬಲವುಳ್ಳ ಆಹಾರಗಳನ್ನು ಕೊಡಬೇಕಂತ ಹೇಳಿದ್ರೆ ಪ್ರಸಂಗ ಮಾಡೋದಲ್ಲ, ನಾವು ದೇವ್ರು ಹೇಳ್ದಂಗೆ ನಡಿಬೇಕು, ನಡೆಯೋದನ್ನು ಅವರಿಗೆ ಬೋಧಿಸಬೇಕು. ಈ ರೀತಿಯಾಗಿ ನಾವು ಆತ್ಮಿಕದಲ್ಲಿ ಬೆಳೆದು ಅವ್ರನ್ನ ಆತ್ಮಿಕದಲ್ಲಿ ನಡೆಸಬೇಕು. ಇಲ್ಲಿ 3 ವಿಧವಾದ ತಪ್ಪುಗಳು ನಡೀತಾ ಇದ್ದಾವೆ. ಮೊದಲನೇದಾಗಿ, ದೇವ್ರು ಹೇಳ್ದಂಗೆ ಸೇವಕರು ನಡೆಯೋದಿಲ್ಲ. ಎಲ್ಲರೂ ಗಾದೆ ಹೇಳ್ತಾರೆ, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ. ಹಂಗೆ
ದೇವರು ಎಲ್ಲರ ಆಶೀರ್ವಾದವಾಗಿ ಇರಲಿ ಅಂತಲೇ ಅವರು ವಿಶ್ವಾಸ ನಂಬಿಕೆ ಅದಕ್ಕೋಸ್ಕರ ಪ್ರಾಣ ಕೊಟ್ಟೆ ತ್ಯಾಗ ಮಾಡಿದ್ರು. ಆದರೆ ಇಲ್ಲಿ ಆ ದೇವರಿಂದ ಬರುವ ಆಶೀರ್ವಾದವನ್ನು ಇವರೇ ಕೆಡಿಸಿಬಿಡ್ತಾರೆ ಸೇವಕರುಗಳು. ಅವರನ್ನು ಡ್ರೆಸ್ ವಿಷಯದಲ್ಲಿ, ಅಲಂಕಾರದ ವಿಷಯದಲ್ಲಿ, ಚರ್ಚಲ್ಲಿ ಯೌವನಸ್ಥರ ಒಂದು ಮೀಟಿಂಗಲ್ಲಿ ಡ್ಯಾನ್ಸ್ಗಳು, ಮ್ಯೂಸಿಕ್ಗಳು ಅಂಥೇಳಿ ಅವ್ರನ್ನ ಟ್ರಾನ್ಸ್ಫಾರ್ಮೇಷನಲ್ಲಿ ನಡೆಸೋದಿಲ್ಲ, ಪರಿಶುದ್ಧ ಮಾರ್ಗದಲ್ಲಿ ನಡೆಸೋದಿಲ್ಲ. ಪರಲೋಕಕ್ಕೆ ಹೋಗ್ಬೇಕಂದ್ರೆ ಪರಿಶುದ್ಧ ಇಲ್ಲದೆ ಹೋಗೋಕ್ಕಾಗಲ್ಲ. ಆ ನೀತಿ ಮಾರ್ಗವನ್ನು ತೋರಿಸ್ಕೊಡೋದಿಲ್ಲ. ಇವರು ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು, ಯಾಕಂದರೆ ಅವ್ರು ಬರದೆ ಬೇರೆ ಚರ್ಚಿಗೆ ಹೋಗ್ತಾರೆ, ಕಾಣಿಕೆಗಳು ಬರಲ್ಲ, ಇಲ್ಲ ಅಂದರೆ ಅವರು ಮೆಚ್ಚಿಸದೆ ಹೋದರೆ ನಮಗೆ ಊಟ ಸಿಗೋದಿಲ್ಲ, ದೊಡ್ಡ ಜನಗಳನ್ನ ಸೇರಿಸ್ಬೇಕಂತೇಳಿ ಈ ರಕರಕವಾಗಿ ದೊಡ್ಡ ಸಭೆ ಮಾಡಬೇಕು. ಈ ರೀತಿಯಾಗಿ ಅಲಂಕಾರಗಳಲ್ಲಿ, ಪಾಪದ ಕಾರ್ಯಗಳಲ್ಲಿ ಮುಳುಗಿದ್ದಾರೆ ಹೊರತು ಸಭೆ ಅನ್ನೋದು ಮುಖ್ಯವಾಗಿ ಸತ್ಯದಲ್ಲಿ ಬೋಧನೆ ಮಾಡುವವರು, ಪ್ರಾರ್ಥನೆಯಲ್ಲಿ ಸತ್ಯದಲ್ಲಿ ಬೆಳೆದು ಅವರನ್ನು ಶಿಷ್ಯರನ್ನಾಗಿ ಮಾರ್ಪಡಿಸಿ ಸ್ವಲ್ಪ ದಿನ ಅವ್ರನ್ನ ವರಗಳನ್ನು ಕಂಡುಹಿಡಿದು ಅವ್ರನ್ನ ಸೆಕೆಂಡ್ ಶಿಷ್ಯರುಗಳನ್ನ ಏರ್ಪಡಿಸ್ಬೇಕು. ಯೇಸು ಸ್ವಾಮಿ 3.5 ವರ್ಷ ಆದಮೇಲೆ ಅವ್ರನ್ನ ಏರ್ಪಡಿಸಿ ಹೊರಟೋದ್ರು. ಅವರು ಪ್ರಪಂಚ ಪೂರ್ತಿ ಮಾಡಿರೋ ಸೇವೆನೇ ಇದುವರೆಗೂ ಕಂಟಿನ್ಯೂ ಆಗ್ತಾಯಿದೆ. 12 ಜನನ ತಯಾರು ಮಾಡಿಬಿಟ್ರು. ಅದೇ ರೀತಿಯಾಗಿ ನಾವು ಕೂಡ ಆ ಸೆಕೆಂಡನ್ನು ತಯಾರು ಮಾಡೋದಿಲ್ಲ, ವಾಕ್ಯಗೆ ಅನುಗುಣವಾಗಿ ನಡೆಯೋದಿಲ್ಲ, ಅದರಲ್ಲಿ ಇರೋದ ಪ್ರಕಾರ ನಾವು ಬಾಳಬೇಕು, ನಡೆಯಬೇಕು ಅನ್ನೋದಿಲ್ಲ. ಔಟ್ಸೈಡಲ್ಲಿ ಯಾವ ಪಾಸ್ಟ್ರುಗಳು, ಯಾವ ಸಭೆ ಯಾವ ರೀತಿ ಹೇಳ್ತಾರೋ ಆ ರೀತಿ ಬಾಳೋದು, ಸಭೆನ ನಡೆಸೋದು, ಬೈಬಲಲ್ಲಿ ಏರಿರೋ ಪ್ರಕಾರ ನಡೆಸೋದಿಲ್ಲ. ಎಲ್ಲ ಆಪೋಸಿಟ್ಟಾಗಿ ವಿರೋಧವಾಗಿ ನಡೆಯೋದು. ಎಲ್ಲರನ್ನ ಸೇವಕರು ಪಕ್ಕಕ್ಕೆ ಸೇರಿಸ್ಕೊಳ್ಳೋದು, ಅವರ ಈ ಪಾಸ್ಟರು ಅಂತ ಹೆಮ್ಮೆಯಿಂದ ಹೇಳೋದು, ಈ ಸಭೆಗೆ ಹೋಗ್ತಾ ಇದ್ದೀನಿ ಅಂತ ಚರ್ಚ್ ಹೆಸರನ್ನ ಹೇಳೋದು. ಈ ರೀತಿಯಾಗಿ ತಪ್ಪು ಮಾರ್ಗದಲ್ಲಿ ಎಲ್ಲರನ್ನೂ ನಡೆಸ್ತಾ ಇದ್ದಾರೆ. ಸೇವಕರ ಕೆಲಸ ಏನಂತ ಹೇಳಿದ್ರೆ ಬರೋರು ಹಂಗೆ ದೇವ್ರ ಕಡೆಗೆ ತಿರುಗಿಸ್ತಾ ಇರಬೇಕು, ಅವ್ರ ಕಡೆಗೆ ತಿರ್ಸ್ಕೊಳ್ಬಾರ್ದು. ಆತ್ಮಗಳನ್ನು ದೇವರ ಬರುವಿಕೆಗೆ ಅವ್ರನ್ನ ಕೊಡಬೇಕು, ಸಿದ್ಧ ಮಾಡಬೇಕು, ಉಪದ್ರವಕ್ಕೆ ಸಿದ್ಧ ಮಾಡಬೇಕು. ಅದರಿಂದ ಅವರನ್ನೆಲ್ಲ ಆತ್ಮಿಕದಲ್ಲಿ ಸತ್ಯದಲ್ಲಿ ಬಲವಾಗಿ ನಿಂದಿರಿಸಬೇಕು. ಇದನ್ನೆಲ್ಲ ಬಿಟ್ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ನಾವೊಂದು ರೂಟ್ ಹಾಕ್ಕೊಂಡು ಅದರಲ್ಲಿ ಹೋಗ್ತಾಯಿದ್ದೀವಿ. ಈ ಗುಂಪನ್ನು ಕೂಡ ನಡೆಸ್ತೀವಿ, ನಾವು ಹೋಗಲ್ಲ, ಅವ್ರನ್ನೂ ಹೋಗಕ್ಕೆ ಬಿಡಲ್ಲ. ನಾವು ಹೋಗದೇ ಇದ್ದರೆ ಒಬ್ಬರು. ಆದರೆ ಬಹಳ ಗುಂಪುಗಳು ದೇವರ ಕಡೆಗೆ ಬರದ ಹಾಗೆ ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರ ವಾಕ್ಯಗಳು, ಸತ್ಯಗಳು ಸೇವಕರು ಮಾತಾಡೋದನ್ನು ಕೇಳಿದ್ರೆ ಏನು ಈ ಥರ ಮಾತಾಡ್ತಿದ್ದಾರಲ್ಲ ಅಂತ. ಅಂದರೆ ತಪ್ಪು ಮಾಡಿದ್ರೂ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಹಂಗಾದ್ರೆ ಯೂಸಸ್ನು ಕೂಡ ಪರಲೋಕ ರಾಜ್ಯಕ್ಕೆ ಕರ್ಕೋಬೇಕಾಗಿತ್ತಲ್ಲ. ಆ ದೇವ್ರನ್ನ ಹಿಡ್ಕೊಟ್ಟು ಅಷ್ಟೇ ತಾನೆ. ಅವನ್ಯಾಕೆ ನೇಣು ಹಾಕ್ಕೊಂಡು ಹೊಟ್ಟೆ ಬಡಿದು ಸಾಯಬೇಕಾಗಿದೆ? ಈ ರೀತಿಯಾಗಿ ತಪ್ಪು ಬೋಧನೆಗಳನ್ನು ಬೋಧಿಸಿ ಯೇಸ್ವಾಮಿ ರಕ್ತಸಾಕ್ಷಿ ಮರಣನೇ ಹೊಂದಬಾರ್ದಾಯಿತು. ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಅವರು ಪ್ರಾಣ ತ್ಯಾಗ ಮಾಡಿದ್ರು. ಆದಮ್ ಪಾಪ ಮಾಡಿದ್ರು, ಅದರಿಂದ ಬಿಡುಗಡೆ ಮಾಡೋಕ್ಕೆ. ಪಾಪ ಮಾಡಿದ್ರು ಪರಲೋಕ ರಾಜ್ಯ ಇದೆಯಾ ಅಂತ ಹೇಳಿದ್ರೆ ದೇವ್ರು ಏನಕ್ಕೆ? ಅನ್ಯರುಗಳು ಇವಾಗ ಎಲ್ಲರೂ ಪಾಪ ಮಾಡಿ ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ ಅಂದರೆ ನಾನು ದೇವ್ರನ್ನ ಆರಾಧನೆ ಮಾಡೋದೇ ಬೇಕಾಗಿಲ್ಲಲ್ಲ, ಸುಮ್ಮನೆ ಇರ್ಬೋದಲ್ಲ. ಪಾಪ ಮಾಡಿಕೊಂಡು ದೇವ್ರನ್ನ ಆರಾಧನೆ ಮಾಡಿದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ. ಪಾಪದಲ್ಲಿದ್ದವರು ಅದನ್ನು ದೇವ್ರು ಕ್ಷಮಿಸ್ತಾರೆ. ಮತ್ತು ನಾವು ಪರಿಶುದ್ಧ ಮಾರ್ಗಕ್ಕೆ ಬಂದು ನೀತಿವಂತರ ಸಂತತಿ ದೇವರು ಮಾಡ್ತಾರೆ ನೀತಿವಂತರಾಗಿ. ಈ ಸಂತತಿಯಲ್ಲಿ, ಈ ಪರಿಶುದ್ಧತೆಯಲ್ಲಿ, ಈ ಸಮಾಧಾನದಲ್ಲಿ, ಈ ದೇವರ ವಿಶ್ವಾಸದಲ್ಲಿ, ಇನ್ನೂ ಒಳ್ಳೆ ಮನಸ್ಸಾಕ್ಷಿಯಲ್ಲಿ ಇನ್ನೂ ಅಧಿಕವಾಗಿ ದೇವರ ಸಮಯವನ್ನು ಕಳ್ಕೊಂಡು ಆತ್ಮಗಳನ್ನ ಆದಾಯ ಮಾಡೋದು, ಎಷ್ಟೋ ಜನ ಅಳಿದು ಹೋಗ್ತಿರೋದಕ್ಕಾಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದು, ಸುವಾರ್ತೆ ಹರಡೋದು, ಈ ರೀತಿ ಆತ್ಮ ಭಾರದಲ್ಲಿ ಮುಳುಗಿ ನಾವು ಹೋಗೋದಿಲ್ಲದೆ ಇತರನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಇವಾಗ ಸುಮ್ಮನೆ ನಡೀತಾ ಇದೆ, ರಿಲಿಜಿಯಸ್ ಥರ ಏನೋ ಬರೋದೇನೋ ಹೋಗೋದೇನೋ,
ಅವರ ಊಟಕ್ಕಾಗಿ ಇಲ್ಲದಿದ್ದರೆ ಊಟ ಸಿಗೋದಿಲ್ಲ ಥರ ಸೇವಕರು ಊಟಕ್ಕಾಗಿ ಏನೋ ಒಂದು ಬಿಸ್ನೆಸ್ ಥರ, ಏನೋ ಒಂದು ವೃತ್ತಿ ಥರ, ಭಾನುವಾರ ಆದರೆ ಬರ್ತಾರೆ, ಏನೋ ಒಂದು ವಾಕ್ಯ ಹೇಳೋದು, ಅವರು ಸುಮ್ಮನೆ ಬರ್ತಾರೆ. ಒಬ್ಬೊಬ್ಬರು ಬರೋದಿಲ್ಲ, ಯಾಕೆ ಬರಲಿಲ್ಲ ಅನ್ನಂತ ಹೇಳೋದು. ಇದರಲ್ಲಿ ಮಾಯಾಜಾಲದಲ್ಲಿದೆ ಹೊರತು ಬರುವ 100 ಜನ ಆಗಲಿ 50 ಜನ ಆಗಲಿ ಅದರಲ್ಲಿ ಒಬ್ಬರು ಬಿಡ್ದಂಗೆ ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಅವರನ್ನು ಪಾಪ ಮಾಡಿದ್ರೆ ಖಂಡಿಸಿ ಬುದ್ಧಿ ಹೇಳಿ ದೇವರಲ್ಲಿ ನಡೆಸಬೇಕು. ಒಂದು ಸಭೆ, ಆ ಸಭೆ ಹೆಸರು ಹೇಳಿದ್ರೂ ತಪ್ಪಿಲ್ಲ, 75 ಸಭೆ ಪ್ರಾರಂಭವಾಗಿದೆ. ಝ್ಯಾಕ್ಪೋನ್ ಅಂತ ಅವರ ಹೆಸರು, ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್ ಅಂತ. ಇದುವರೆಗೆ ಎಷ್ಟೋ ಮದುವೆ, 3rd ಜನರೇಷನ್ ಅವರು ಸಭೆಗೆ ಬಂದು ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಮದುವೆ ಆಗಿ ಇದೆ. ಅವರಿಗೆ 86 ವರ್ಷಗಳು, 84ವರೆಗೂ ಆಗಿದೆ, ಇನ್ನು ಜೀವಂತವಾಗಿದ್ದಾರೆ. ಅಷ್ಟು ವರ್ಷ ಅವರು 74ರಿಂದ ಇದುವರೆಗೂ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ಸಭೆಯಲ್ಲಿ 3ನೇ ಜನರೇಷನ್ ಬಂದಿದೆ, ಆದರೂ ಇದುವರೆಗೂ ಒಂದು ಡೈವರ್ಸ್ ಇಲ್ಲಂತೆ. ಹೆಣ್ಣು ಯಾವ ಥರ ಇರಬೇಕು, ಸಿಂಗಲ್ ಆಗಿ ಗಂಡಸರ ಹತ್ರ ಸಭೆಯಲ್ಲಿ ಮಾತಾಡ್ದಂಗೆ ಒಂದು ಡಿಸಿಪ್ಲಿನ್. ಅವ್ರ ಹತ್ರ ಏನು ಕೆಲಸ ನಿಮಗೆ? ಲೇಡೀಸ್ ಹತ್ರ, ಜೆಂಟ್ಸ್ ಇದ್ದಾರೆ, ಎಲ್ಡರ್ ಹತ್ರ ಬರಬೇಕಾದ್ರೆ ಗಂಡ ಹೆಂಡ್ತಿ ಬರಬೇಕು, ಇಲ್ಲದ್ರೆ ಇನ್ನೊಂದು ಲೇಡೀಸ್ ಜೊತೆ ಬರಬೇಕು. ಒಬ್ಬಂಟಿಯಾಗಿ ಮಾತಾಡಬಾರ್ದು, ಸಾಕ್ಷಿ ಕೆಟ್ಟೋಗುತ್ತಂತೆ. ಅವರು ಒಳ್ಳೆಯವರೇ ಇರಲಿ, ಅದಕ್ಕೆ ಕೇಳಿದ್ರೆ ಒಂದು ನೆಪ. ಆದರೆ ಈ ರೀತಿ ಒಬ್ಬರು ಕೈ ಬಿಡ್ದಂಗೆ ಎಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ತಯಾರು ಮಾಡ್ತಿದ್ದಾರೆ. ಆದರೆ ಅಲ್ಲಿ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಹೇಳಿ ಪ್ರಯತ್ನ ಪಡ್ತಿರೋಬೇಕಾದ್ರೆ ಅದ್ರ ಸಭೆಗಳಲ್ಲಿ ಇರೋರು ಇರೋರೆಲ್ಲ ಹೋಗ್ಬಿಡ್ತಾರೆ. ಒಂದು ಸಮಯ ಇಲ್ಲ, ಇಷ್ಟು ಪರಿಶುದ್ಧತೆ, ಇಷ್ಟು ಶುದ್ಧತೆ ನಮ್ಮ ಕೈಯಲ್ಲಿ ಇರೋಕ್ಕಾಗಲ್ಲ, ಇಷ್ಟಾಗಿ ದೇವರು ಇದ್ದಾರೆ, ನಾವು ಇರೋಕ್ಕಾಗಲ್ಲ ಅಂತ ಹೊರಗಡೆ ಬಂದವರು ಹೋಗಲ್ಲ. ಸಭೆ ಒಳಗಡೆ ಖಂಡಿತ ಹೋಗ್ಬಿಡ್ತಾರೆ. ಯಾಕಂದರೆ ಅಷ್ಟು ಡಿಸಿಪ್ಲೈನು, ಅಷ್ಟು ಪರಿಶುದ್ಧತೆ, ಅಷ್ಟು ಚಿಕ್ಕ ಮಕ್ಕಳಿಗೆ ಬೇಕಾಗಿರುವ ಆಹಾರ, ಯೌವನಸ್ಥರಿಗೆ ಬೇಕಾಗಿರೋ ಆಹಾರ, ಮ್ಯಾರೇಜ್ ಟೈಮಲ್ಲಿ ಕೊಡಬೇಕಾಗಿರೋ ಆಹಾರ, ಹೆಂಗೆ ಕುಟುಂಬ ನಡೆಸಬೇಕು, ಅದಾದಮೇಲೆ ಮ್ಯಾರೇಜ್ ಆದಮೇಲೆ ಸಾಕ್ಷಿ ಹೆಂಡತಿನ ಹೆಂಗೆ ನಡೆಸಬೇಕು, ಸೆಕ್ಸ್ ಬಗ್ಗೆ ಕ್ಲಾಸ್ ಇದೆ. ಈ ರೀತಿ ಆತ್ಮಿಕದಲ್ಲಿ ನಡೆಸಿ ಒಬ್ಬರನ್ನ ಕೈ ಬಿಡದೆ ನಡೆಸ್ತಿರೋ ಸಭೆಗಳು ಈಗ ಇಲ್ಲ. ಹಣಕ್ಕಾಗಿ, ಕಟ್ಟಡಗಳಿಗಾಗಿ, ಲೋಕದ ಅವಶ್ಯಕತೆಗಳಿಗಾಗಿ ಮುಳುಗೋಗಿದೆ. ಅದರಿಂದ ಬೈಬಲಲ್ಲಿ ಇಳದೇ ಇರೋದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲಾದರೂ ಗೋರ್ಮೆಂಟಲ್ಲಿ ಡಾಕ್ಟರ್ ಅಂತೇಳಿ ಬರೆದ್ರೆ, ನೀವೆಲ್ಲಿ ಓದಿದ್ದೀರಂತ ಸರ್ಟಿಫಿಕೇಟ್ ಕೇಳಿದ್ರೆ, ಒಂದು ಆಧಾರ್ ಕಾರ್ಡಲ್ಲಿ, ಒಂದು ಪ್ಯಾನ್ ಕಾರ್ಡಲ್ಲಿ ನಾನು ಡಾಕ್ಟರ್ ಅಂತ ಬರೆದ್ರೆ, ಒಂದು ಡಾಕ್ಟರ್ ಓದಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಕಠಿಣವಾಗಿ ಪ್ರಯಾಸ ಪಡಬೇಕು. ಸುಮ್ಮನೆ ಹಾಕ್ಕಂತ ಇದ್ದಾರೆ, ಒಂದು 200 ರೂಪಾಯಿ 300 ರೂಪಾಯಿ ಕೊಟ್ಟು. ಈ ರೀತಿ ಹಾಕೊಳ್ಳೋದು ದೊಡ್ಡದಲ್ಲ. ಹಾಕ್ಕೊಂಡು ತನ್ನನ್ನು ತಾನು ಹೆಚ್ಚಿಸಿಕೊಂಡು ತನ್ನ ಜೀವನವನ್ನೇ ನಾಶನ ಮಾಡಿಕೊಂಡಿರೋರು ಭಾಳ ಜನ. ಅವರು ನಾಶನವಾಗದಂಗೆ ಇತರನ್ನ ನಾಶನ ಮಾಡ್ತಾಯಿದ್ದಾರೆ. ಅದರಿಂದ ಎಚ್ಚರವಾಗಿದ್ದು ನಾವು ಬಿಡುಗಡೆ ಹೊಂದಬೇಕು. ಪ್ರಾರ್ಥನೆ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಬೈಬಲಲ್ಲಿ ಈ ಥರ ನಡೀರಿ ಅಂತ ಹೇಳಿದ್ದಾರೆ. ಆ ಥರ ನಡೆದ ಹಾಗೆ ತನ್ನಷ್ಟಕ್ಕೆ ತಾನೇ ಒಂದು ದಾರಿಯಲ್ಲಿ ನಡ್ಕೊಂಡು ಬೇರೆಯವ್ರನ್ನ ಅದೇ ದಾರಿಯಲ್ಲಿ ನಡೆಸಿ, ಇವರು ಹೋಗದೆ ಪರಲೋಕಕ್ಕೆ ಬೇರೆಯವ್ರನ್ನೂ ಹೋಗದ ಹಾಗೆ ಮಾಡ್ತಾಯಿದ್ದಾರೆ. ಅಪ್ಪ, ನಮ್ಮನ್ನು ಸರಿ ಮಾಡಿರಿ, ಬಲಪಡಿಸ್ರಿ, ಆಶೀರ್ವದಿಸಿರಿ. ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು, ಇತರನ್ನ ಸಿದ್ಧ ಮಾಡಲು ಕೃಪೆ ಮಾಡಿರಿ. ಯೇಸುವೇ, ನೀವು ಹೇಳಿರುವ ಹಾಗೆ ನಾವು ನಡೀತಾ ಇಲ್ಲ. ಸಹೋದರರು ಎಲ್ಲರೂ ಅಂತ ಹೇಳಿದ್ದೀರಾ, ಶಿಷ್ಯರನ್ನಾಗಿ ಮಾಡ್ರಿ ಅಂದಿದ್ದೀರಾ, ಎಲ್ಡರ್ ಅಂತ ಕರಿಬೋದು. ಆದರೆ ತಂದೆ, ಇವರು ಆಲ್ರೆಡಿ ಒಂದು ಡಾಕ್ಟರ್ ಅಂದರೆ ಒಂದು ಆಪ್ರೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡುವ ಒಂದು ಪದವನ್ನು ಒಂದು ಸೇವಕರು ಯೂಸ್ ಮಾಡ್ತಾರೆ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ರೀತಿಯಾದ ಕಾರ್ಯಗಳನ್ನೆಲ್ಲ ಮಾಡಿ ಜೀವನವನ್ನು ನಾಶನ ಮಾಡಿಕೊಳ್ಳದೆ ಇತರರನ್ನು ನಾಶನ ಮಾಡ್ತಾ ಇದ್ದಾರೆ. ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿ, ಸತ್ಯದ ಮಾರ್ಗದಲ್ಲಿ ನಡೆಯಲಿ, ಬರುವಿಕೆಗೆ ಸಿದ್ಧರಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆ, ಆಮೇನ್.